ಈಗ ಒಂದೊಂದಾಗಿ ಶ್ಲೋಕಗಳನ್ನ ನೋಡ್ತಾ ಹೋಗೋಣ. ಮೊದಲನೇ ಶ್ಲೋಕ: ಜಯ ಹನುಮಾನ್ ಜ್ಞಾನ ಗುಣ ಸಾಗರ, ಜಯ ಕಪೀಸ್ ತಿಹು ಲೋಕ ಉಜಾಗರ. ಇದರ ಅರ್ಥ ಏನಂತಂದರೆ, ತುಳಸಿದಾಸರು ಹೇಳ್ತಾರೆ, ಹೇ ಹನುಮಂತ, ನೀನು ಜ್ಞಾನ ಹಾಗೂ ಗುಣಗಳ ಸಾಗರ. ಎಲೈ ಕಪೀವರ, ನಿನ್ನ ತೇಜಸ್ಸಿನ ಪ್ರಕಾಶದಿಂದ 3 ಲೋಕಗಳು ಶೋಭಾಯಮಾನವಾಗಿವೆ. ನಿನಗೆ ಜಯವಾಗಲಿ. ಈಗ ಎರಡನೇ ಶ್ಲೋಕ: ರಾಮದೂತ ಅತುಲಿತ ಬಲಧಾಮ, ಅಂಜನಿ ಪುತ್ರ ಪವನ ಸುತ ನಾಮ. ಇದರ ಅರ್ಥ ತುಳಸಿದಾಸರು ಹೇಳ್ತಾರೆ, ಓ ರಾಮದೂತ, ನೀನು ಅತುಲನೀಯ ಪರಾಕ್ರಮ ಹೊಂದಿರುವೆ. ಅಂದರೆ ನಿನ್ನ ಪರಾಕ್ರಮನ ತುಲನೆ ಮಾಡೋಕ್ಕೆ ಆಗೋದಿಲ್ಲ. ವಾಯುಪುತ್ರನೆಂಬ ಹೆಸರು ಪಡೆದಿರುವ ಅಂಜನಾದೇವಿಯ ಮಗನಾದ ಆಂಜನೇಯನೇ, ನಿನಗೆ ವಂದನೆ. ಈಗ ಮೂರನೇ ಶ್ಲೋಕ: ಮಹಾವೀರ ವಿಕ್ರಮ ಭಜರಂಗಿ, ಕುಮತಿ ನಿವಾರ ಸುಮತಿ ಕೆ ಸಂಗಿ. ಇದರ ಅರ್ಥ ಏನಂತಂದರೆ, ಓ ಕಪೀಶ್ವರ, ನೀನು ಮಹಾನ್ ವೀರ, ಮಹಾಬಲಶಾಲಿ, ಮಹಾಪರಾಕ್ರಮಿ ಮತ್ತು ನಿನ್ನ ಶರೀರ ವಜ್ರದಂತೆ ಬಲಯುತವಾಗಿದೆ. ನೀನು ದುರ್ಬುದ್ಧಿಯನ್ನು ನಾಶ ಮಾಡಿ ಸದ್ಬುದ್ಧಿಯುಳ್ಳವರ ಸಂಘವನ್ನು ದೊರಕಿಸಿಕೊಡುವೆ. ನಿನಗೆ ಸಾಷ್ಟಾಂಗ ವಂದನೆಗಳು. ನಾಲ್ಕನೆಯ ಶ್ಲೋಕ: ಕಂಚನ ಬರನ ಬಿರಾಜ ಸುಬೇಸ, ಕಾನನ ಕುಂಡಲ ಕುಂಚಿತ ಕೇಸ. ಅಂದರೆ ಬಂಗಾರದಂತಹ ಕಾಂತಿಯ ನಿನ್ನ ಸುಂದರ ದೇಹವು ಬಹಳ ಶೋಭಾಯಮಾನವಾಗಿದೆ. ಸುಂದರವಾದ ಕರ್ಣಕುಂಡಲಿಗಳಿಂದಲೂ ಅಂದವಾದ ಗುಂಗುರು ಮಿಂಚಿನಂತಹ ಕೇಶರಾಶಿಗಳಿಂದಲೂ ಶೋಭಿಸುತ್ತಿರುವ ಹನುಮಂತನೇ, ನಿನಗೆ ಅನಂತ ನಮಸ್ಕಾರಗಳು ಅಂತ ಹೇಳ್ತಾರೆ.